ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ. ಇವತ್ತು ಈಸಿಯಾಗಿರೋಂತಹ ಒಂದು ಸೂಪರ್ ರೆಸಿಪಿ ಮಾಡೋಣ. ಹಳ್ಳಿಗಳ ಕಡೆ ಹೆಚ್ಚಾಗಿ ಮಾಡುವಂಥ ರೆಸಿಪಿ, ಹೊಲಗಳಲ್ಲಿ ಸೊಪ್ಪು ಬೆಳೆದಾಗ ಎಳೆ ಸೊಪ್ಪಲ್ಲಿ ಮಾಡುವಂಥ ಸೂಪರ್ ರೆಸಿಪಿ ಇವತ್ತು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಬಟ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಎಳೆದಾಗಿರೋಂತಹ ದಂಟಿನ ಸೊಪ್ಪು ತೊಗೊಂಡಿದ್ದೀನಿ. ಹೊಲಗಳಲ್ಲಾದರೆ ಆವಾಗ ಬೆಳೀತಾ ಇರೋವಂಥ ಸೊಪ್ಪನ್ನ ಹಾಗೇ ಎಳೆ ಚಿಗುರು ಕಟ್ ಮಾಡಿ ಮಾಡ್ತಾಯಿದ್ರು, ತುಂಬಾ ಚೆನ್ನಾಗಿರ್ತಾಯಿತ್ತು. ಈಗಲೂ ನಿಮಗೆ ಯಾವಾಗೆಲ್ಲ ಸೊಪ್ಪಿನ ಅಂಗಡಿಯಲ್ಲಿ ಎಳೆದಾಗಿರೋವಂಥ ಸೊಪ್ಪು ಸಿಗುತ್ತೆ ನೋಡಿ, ಎಳೆ ದಂಟಿನ ಸೊಪ್ಪು ತೊಗೊಂಡ್ರೆ ಈ ರೆಸಿಪಿಗೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಮೊದಲಿಗೆ ಬೇಯಿಸ್ಕೋಬೇಕು. ಉಪ್ಪೇನು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕುಕ್ಕರಲ್ಲಿ ಇಟ್ಟಾದರೂ ನೀವು 1-2 ವಿಷಲ್ ಕೂಗಿಸ್ಕೋಬೋದು, ಇಲ್ಲಾಂದರೆ ನಾರ್ಮಲಾಗಿ ಹಾಗೆಯೇ ಹೊರಗಡೆ ಬೇಯಿಸ್ಕೋಬೇಕು. ಇದನ್ನು ಸ್ವಲ್ಪ ಕೈಯಿಂದ ಚೆನ್ನಾಗಿ ಕ್ಯೂಚಬೇಕು. ಬೆಂದಿರುತ್ತಲ್ವ, ಸ್ವಲ್ಪ ಈಸಿಯಾಗಿ ನಾವು ಕೈಯಲ್ಲೇ ಸ್ಮ್ಯಾಶ್ ಮಾಡ್ಬೋದು. ಹಿಂದಿನ ಕಾಲದ ಅಡುಗೆಗಳು, ಈ ಕೈಗೊಜ್ಜು, ನೀರುಗೊಜ್ಜು, ಈ ರೀತಿ ಮಾಡೋ ಅಂಥ ರೆಸಿಪೀಸು ದಿಢೀರಾಗಿ ಒನ್ ಟೈಮಿಗೆ ಮಾಡಿಕೊಂಡ್ರೂ ತಿನ್ನೋದಕ್ಕಂತೂ ತುಂಬಾ ರುಚಿಯಾಗಿರುತ್ತೆ. ನಾವು ಎಷ್ಟು ಬೇಳೆ, ತರಕಾರಿ, ಕಾಳುಗಳೆಲ್ಲ ಹಾಕಿ ಮಾಡಿದ್ರೂ ಕೂಡ ಈ ರುಚಿ ಮುಂದೆ ಅದೇನೂ ಇಲ್ಲ ಅಂತ ಅನಿಸ್ಬಿಡುತ್ತೆ ಒಂದೊಂದು ಸಲ. ಸದಾಕಾಲ ಅದನ್ನೇ ಮಾಡ್ಕೊಳ್ಳೋ ಬದಲು ಈ ರೀತಿಯೂ ಒಂದೊಂದು ಸಲ ನೀವು ಟ್ರೈ ಮಾಡ್ಬೋದು. ನೋಡಿ, ಈ ರೀತಿ ಸ್ವಲ್ಪ ಎಲ್ಲ ಚೆನ್ನಾಗಿ ಕ್ಯೂಚಬೇಕು. ಅದೆಲ್ಲ ಈ ಥರ ಸ್ವಲ್ಪ ತೀರಾ ನುಣ್ಣಗೆ ಮಾಡೋಕ್ಕಾಗಲ್ಲ, ಸ್ವಲ್ಪ ಸ್ವಲ್ಪ ಬಾಯಿಗೆ ಸಿಕ್ಕಿದ್ರೂ ಓಕೆ. ಈ ರೀತಿ ಇದನ್ನು ಮಾಡ್ಕೋಬೇಕು. ಮತ್ತು ಇದಕ್ಕೊಂದು ಮಸಾಲೆನ ಇವಾಗ ನಾವು ಹಾಕ್ಕೋಬೇಕು. ನಿಮ್ಮ ಮನೇಲಿ ಒಳ್ಕಲ್ಲಿದ್ದರೆ ಒಳ್ಕಲ್ಲಿಗೆ, ಇಲ್ಲಾಂದರೆ ಈ ಥರ ಕುಟ್ಟೋ ಅಂತಹ ಕುಟಾಣಿ ಇದ್ದರೆ ಅದರೊಳಕ್ಕೆ ಒಂದು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ, ಒಂದು 5-6 ಹಸಿರು ಮೆಣಸಿನ್ಕಾಯಿ ನಾನು ಹಾಕ್ಕೊಂಡಿದ್ದೀನಿ. ಒಂದು 10-15ರಷ್ಟು ಬೆಳ್ಳುಳ್ಳಿ ಜಾಸ್ತಿ ಹಾಕಿದಷ್ಟು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ವಾಶ್ ಮಾಡಿರೋ ಅಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕಲ್ಲುಪ್ಪು ಕೂಡ ಇದ್ರ ಜೊತೆಗೇ ಸೇರಿಸ್ತಾ ಇದ್ದೀನಿ. ಇದನ್ನೆಲ್ಲ ಸ್ವಲ್ಪ ತರಿಯಾಗಿ ಕುಟ್ಕೋಬೇಕು. ತರಿ ಮೀನ್ಸ್ ಒಂದು 80-85% ಅದು ಫುಲ್ ಆಗಿಬಿಡಬೇಕು. ತೀರಾ ಇದರಲ್ಲಿ ನುಣ್ಣಗೆ ಮಾಡೋಕ್ಕೆ ಕಷ್ಟನೇ. ಒಂದು 80-90% ಅಷ್ಟು ಚೆನ್ನಾಗಿ ಅದು ಸ್ವಲ್ಪ ತರಿ ಆದರೆ ನೋಡಿ. ಇವಾಗ ಇದನ್ನು ಕೂಡ ನಾವು ಇಷ್ಟೊತ್ತು ಸೊಪ್ಪನ್ನ ಕ್ಯೂಚ್ಕೊಂಡಿದ್ವಲ್ವ, ಆ ಮಿಕ್ಸ್ಚರ್ ಒಳಗಡೆ ಸ್ವಲ್ಪ ಚೆನ್ನಾಗಿ ಕ್ಯೂಚಬೇಕು. ಅದರ ರಸ ಎಲ್ಲ ಸ್ವಲ್ಪ ಬಿಟ್ಕೋಬೇಕು. ಯಾರಿಗಾದರೂ ಸ್ವಲ್ಪ ಈ ಅಲ್ಸರ್ ಥರ ಪ್ರಾಬ್ಲಮ್ ಇದ್ದರೆ, ಹಸಿರು ಮೆಣಸಿನ್ಕಾಯಿ ತಿಂದರೆ ತೊಂದರೆ ಅನ್ನೋರು ಸ್ವಲ್ಪ ನೋಡ್ಕೊಂಡು ಮಾಡ್ಕೊಳ್ಳಿ. ಇದು ಹಸಿರು ಮೆಣಸಿನ್ಕಾಯಿ ಹಸಿದೇ ಯೂಸ್ ಮಾಡ್ತಿರೋದ್ರಿಂದ ಸ್ವಲ್ಪ ಖಾರ ಇದ್ದೇ ಇರುತ್ತೆ. ಈಗ ಈ ಮಿಕ್ಸ್ಚರಿಗೆ ನಾವು ಖಾರವನ್ನು ಸೇರಿಸಿದ್ದೀವಿ. ಈಗ ಸ್ವಲ್ಪ ಹುಳಿಯನ್ನು ಸೇರಿಸ್ಬೇಕು. ಈ ಮಿಕ್ಸ್ಚರ್ಗೆ ನಾವೀಗ ಮೊಸರನ್ನು ಸೇರಿಸ್ತಾ ಇದ್ದೀವಿ. ಇದನ್ನು ನೆಕ್ಸ್ಟ್ ಇವಾಗ ಯಾವುದೇ ರೀತಿ ಕುದಿಸೋದು ಆ ರೀತಿ ಎಲ್ಲ ಏನೂ ಇಲ್ಲ. ನೀವು ಖಾರ ಹೇಗೆ ಬೇಕು ನೋಡಿಕೊಂಡು ಮೊಸರನ್ನು ಸೇರಿಸ್ಕೋಬೋದು. ನೋಡಿ, ಈ ರೀತಿ ಮೊಸರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರ್ ಆಗಿರುವಂಥ ಒಂದು ರೆಸಿಪಿ ರೆಡಿ ಆಗುತ್ತೆ. ಇದಕ್ಕೆ ನಾವು ನಮ್ಮ ಹಳ್ಳಿಗಳ ಕಡೆ ದಂಟಿನ ಸೊಪ್ಪಿನ ಮೊಸರು ಬಜ್ಜಿ ಅಂತ ಹೇಳಿ ಕರಿತೀವಿ. ಚೆನ್ನಾಗಿದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾ ನೀರು ಯಾವುದೇ ಕಾರಣಕ್ಕೂ ಆ್ಯಡ್ ಮಾಡಬಾರ್ದು, ಟೇಸ್ಟ್ಲೆಸ್ ಆಗಿಬಿಡುತ್ತೆ. ಸೊಪ್ಪು ಬೇಯಿಸಿದ್ವಲ್ವ ನೀರು, ಆ ನೀರಲ್ಲೇ ಕ್ಯೂಚ್ಕೊಂಡಿದ್ದೀವಿ. ಅದಕ್ಕೆ ಹಾಗೆ ಮೊಸರು ಹಾಕ್ಕೊಂಡಿದ್ದೀವಿ. ಉಪ್ಪು, ಖಾರ, ಮೊಸರಿನ ಹುಳಿ ಎಲ್ಲ ಸೇರಿದೆ. ದಿಢೀರಾಗಿ ಮಾಡ್ಕೋಬೋದು. ಮುದ್ದೆಗೆ ಸಖತ್ತಾಗಿರುತ್ತೆ. ರೈಸ್ಗೂ ಕೂಡ ಬಿಸಿ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ರುಚಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ರೆಸಿಪಿ ಜೊತೆ ಸಿಗ್ತೀನಿ.